ತೀರ್ಥರಾಜ ಪ್ರಯಾಗ. ಎಲ್ಲ ತೀರ್ಥಗಳಿಗೆ ನಾಯಕ ರಾಜ ಎಂಬುದಾಗಿ ಇದನ್ನು ಹೇಳಿದ್ದಾರೆ. ಪದ್ಮಪುರಾಣದ ಪ್ರಯಾಗ ಮಹಾತ್ಮ್ಯದಲ್ಲಿ ಪ್ರತಿಯೊಂದು ವರ್ಗದಲ್ಲಿಯೂ ಒಬ್ಬ ರಾಜ, ಒಬ್ಬ ನಾಯಕ ಅಂತಿರ್ತಾನೆ. ಉದಾಹರಣೆಗೆ ಶ್ರೀಮದ್ ಭಾಗವತದಲ್ಲಿಯೂ ಸರಿ, ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಕೂಡ ವಿಭೂತಿ ಅಧ್ಯಾಯದಲ್ಲಿ ಒಂದೊಂದನ್ನ ಹೇಳ್ತಾ ಹೋಗಿದ್ದಾರೆ. ಆದಿತ್ಯಾನಾಂ ಅಹಂ ವಿಷ್ಣು, ಜ್ಯೋತಿಷಾಂ ರವಿರಂಶಾನ್, ಮರೀಚಿರ್ ಮರುತಾಮಸ್ಮಿನ್ ನಕ್ಷತ್ರಾಣಾಂ ಅಹಂ ಶಶಿ, ವೇದಾನಾಂ ಸಾಮವೇದೋಸ್ಮಿ ಇತ್ಯಾದಿಯಾಗಿ ಪರಮಾತ್ಮ ತನ್ನ ವಿಭೂತಿ ರೂಪಗಳನ್ನು ಹೇಳಿದ್ದಾನೆ. ಒಂದರ್ಥದಲ್ಲಿ ಆ ವರ್ಗಕ್ಕೆ ಅವರು ರಾಜರಿದ್ದಂತೆ. ಆ ರಾಜರಲ್ಲಿ ಪರಮಾತ್ಮನ ಒಂದು ವಿಶೇಷವಾದ ಸನ್ನಿಧಾನ ಇರುತ್ತದೆ, ವಿಭೂತಿ ರೂಪ ಇರುತ್ತದೆ. ಹಾಗೆ ಎಲ್ಲ ತೀರ್ಥಗಳಲ್ಲಿ ಅತ್ಯುತ್ತಮವಾದಂತಹ ಶ್ರೇಷ್ಠವಾದ ತೀರ್ಥ, ಎಲ್ಲ ತೀರ್ಥಗಳಿಗೆ ನಾಯಕ, ಪರಮಾತ್ಮನ ವಿಶೇಷ ವಿಭೂತಿಯಿಂದ ಕೂಡಿದ್ದು ಯಾವುದು ಅಂದರೆ ಅದೇ ಪ್ರಯಾಗದ ತೀರ್ಥರಾಜ. ಈ ಗಂಗಾ ಯಮುನಾ ಸರಸ್ವತಿ ಸಂಗಮ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಅದ್ಭುತವಾದ ಈ ಸಂಗಮ, ಅದರಲ್ಲಿಯೂ ವಿಶೇಷವಾಗಿ ಈ ಮಹಾಕುಂಭದಲ್ಲಿ ಇನ್ನೂ ಹೆಚ್ಚಿನ ಸನ್ನಿಧಾನ, ಇನ್ನೂ ಹೆಚ್ಚು ಪುಣ್ಯ ಸಾಧನ, ಪಾಪಗಳ ಪರಿಹಾರ, ಪರಮಾತ್ಮನ ವಿಶೇಷವಾದ ಅನುಗ್ರಹ ಈ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಿದರೆ ಇರುತ್ತದೆ ಅಂತ ಹೇಳಿದ್ದಾರೆ. ಅಂತಹ ಒಂದು ಯೋಗ, ಅದರಲ್ಲಿಯೂ 144 ವರ್ಷಗಳ ನಂತರ ಈ 12 ವರ್ಷದಲ್ಲಿ ಆಗುವ ಕುಂಭದ 12ನೆಯ ಆವೃತ್ತಿ, ಅದು ಮಹಾಕುಂಭ. ವೃಷಭ ರಾಶಿಯಲ್ಲಿ ಬೃಹಸ್ಪತಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಈ ಯೋಗ ಇವತ್ತು ಈ ಒಂದು ಮಹಾಕುಂಭದ ಪ್ರಸಂಗದಲ್ಲಿ ನಮಗೆಲ್ಲ ಬಂದಿದೆ. ಇಲ್ಲಿ ಗಂಗಾ ಯಮುನಾ ಸರಸ್ವತಿಗಳ ಸಂಗಮ, 3 ಭಗವದ್ ರೂಪಗಳ ಸಂಗಮ. ಗಂಗೆಯಲ್ಲಿ ಮಾಧವ, ಯಮುನೆಯಲ್ಲಿ ಕೃಷ್ಣ, ಸರಸ್ವತಿಯಲ್ಲಿ ಪದ್ಮನಾಭ ರೂಪದಿಂದ ಪರಮಾತ್ಮ ಇರುತ್ತಾನೆ. ಆ ಭಗವಂತನ 3 ರೂಪಗಳ ಸಂಗಮ ಇಲ್ಲಿ ಆಗ್ತದೆ ಎನ್ನುವುದನ್ನು ನಾವು ತಿಳಿಯಬೇಕು. ನದಿಗಳ ಸಂಗಮ, ನದ್ಯಂತರ್ಯಾಮಿಯಾದ ದೇವತೆಗಳು, ವರುಣದೇವರು, ಮುಖ್ಯ ಪ್ರಾಣದೇವರು, ಆ ಭಗವದ್ ರೂಪಗಳ ಸಂಗಮವಾಗ್ತದೆ ಎನ್ನುವುದನ್ನು ಚಿಂತನ ಮಾಡದೇ ಇರಬಾರದು, ಮಾಡಲೇಬೇಕು. ಯೋಸು ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ ಎಂಬುದಾಗಿ. ಇಲ್ಲಿ ಪರಮಾತ್ಮ ವೇಣಿ ಮಾಧವ ರೂಪದಿಂದ ಇದ್ದಾನೆ. ಈ 3 ನದಿಗಳು ಒಂದು ಹೆರಳಿನಲ್ಲಿ ಹೇಗೆ 3 ಸೇರಿರುತ್ತದೆ, ಹಾಗೆ 3 ಸೇರಿಸಿ ಒಂದು ಹೆರಳು ಹಾಕ್ತಾರೆ ಜಡೆಯನ್ನ. ಹಾಗೆ 3 ನದಿಗಳನ್ನ ಒಂದು ಕಡೆಗೆ ಪರಮಾತ್ಮ ಸೇರಿಸಿದ್ದಾನೆ. ವೇಣಿಯಂತೆ 3 ನದಿಗಳನ್ನ ಪರಮಾತ್ಮ ಸೇರಿಸಿ ಹರಿಸಿದ್ದಾನೆ ಅನ್ನುವುದಕ್ಕೋಸ್ಕರ ಆ ಪರಮಾತ್ಮನನ್ನ ವೇಣಿ ಮಾಧವ ಅಂತ ನಾವು ಚಿಂತನೆ ಮಾಡಬೇಕು. ಇದರ ಜೊತೆಗೆ ಆ ಭಗವಂತನ ಅದ್ಭುತವಾದ ಒಂದು ಮಹಿಮೆ ಎಂದರೆ ಕ್ರಿಯಾರೂಪ ಗುಣಾಸರ್ವೆ. ಭಗವಂತನಿಗೆ ಅನಂತ ಕ್ರಿಯೆಗಳಿವೆ. ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನು ಅನಂತ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ನಿರಂತರವಾಗಿ.